ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನರ್ ವತಿಯಿಂದ. ನಾವು ಇವತ್ತು ಕೂಡ ನಿನ್ನೆ ತರಾನೇ ಮತ್ತೊಂದು ಟಾಪಿಕ್ ಮೇಲೆ 15 ಕ್ವಶನ್ಸ್ ತಗೊಂಡ್ಬಂದಿದ್ದೀನಿ. ಕ್ವಿಜ್ 5. ಇವತ್ತು 5ನೇ ಕ್ವಿಜ್ನ ತಗೊಂಡ್ಬಂದಿದ್ದೀನಿ. ಯಾವುದರ ಮೇಲೆ ಅಂದರೆ ದಕ್ಷಿಣ ಭಾರತದ ನದಿಗಳು ಅಂದರೆ ಪೆನಿನ್ಸುಲರ್ ರಿವರ್ಸ್ ಮತ್ತೆ ಇಂಡಿಯನ್ ಹಿಮಾಲಯನ್ ರಿವರ್ಸ್, ಹಿಮಾಲಯನ ನದಿಗಳು ಅವೆಲ್ಲ ಸೇರಿ ಆ ಪೂರ್ತಿ ಟಾಪಿಕ್ ಇವಾಗ ರಿವರ್ಸ್ ಕಂಪ್ಲೀಟ್ ಆಯಿತು. ಆ ಕಂಪ್ಲೀಟ್ ಆಗಿರೋ ಟಾಪಿಕ್ ಮೇಲೆ ಒಂದು 15 ಕ್ವಶನ್ಸ್ ಯಾಕಂದ್ರೆ EVS ಅಲ್ಲಿ 15 ಕ್ವಶನ್ಸ್ ಕೊಡ್ತಾರೆ ಪ್ಲಸ್ ಒಂದು ಪ್ಯಾಸೇಜ್ ನ ಕೊಡ್ತಾರೆ. ಅದರ ಸಲುವಾಗಿ ನಾನು ನಿಮಗೆ 15 ಕ್ವಶನ್ಸ್ ತಗೊಂತೀರಿ. ಫಸ್ಟ್ ಟೈಮ್ ವೇಸ್ಟ್ ಮಾಡದೆ ನೋಡೋಣ ಬನ್ನಿ. ನೋಡಿ, ಇಫ್ ಎ ಸ್ಮಾಲ್ ಸ್ಟ್ರೀಮ್ ಆಫ್ ಎ ರಿವರ್ feeds into larger main river instead of ending in a lake or ocean, ವಾಟ್ ಈಸ್ ಇಟ್ ಕಾಲ್ಡ್ ಅಂತ ನೋಡ್ರಿ. ಈ ತರ ಕಾನ್ಸೆಪ್ಟ್ ಬೇಸ್ ಮೇಲೆ ಕ್ವಶನ್ಸ್ ಬರುವಂತ ಚಾನ್ಸಸ್ ಇದೆ. ಒಂದು ಸಣ್ಣ ಹಳ್ಳ ಅಥವಾ ನದಿ ಸರೋವರ ಅಥವಾ ಸಾಗರಕ್ಕೆ ಸೇರುವ ಬದಲು ದೊಡ್ಡ ಮುಖ್ಯ ನದಿಯನ್ನು ಸೇರಿಕೊಂಡರೆ ಅದನ್ನು ಏನೆಂದು ಕರೆಯುತ್ತಾರೆ ಅಂತ. ಅಂದ್ರೆ ಯಾವ್ದಾದ್ರು ಒಂದು ನದಿ ಸಮುದ್ರ ಅಥವಾ ಸರೋವರನ ಸೇರೋ ಬದ್ಲಿ ಇನ್ನೊಂದು ದೊಡ್ಡ ನದಿನ ಸೇರ್ಕೊಂಡ್ರೆ ಅದನ್ನ ಏನಂತ ಕರೀತಾರೆ ಅಂತ. ಇದು ನೋಡ್ರಿ, ಟ್ರಿಬ್ಯೂಟರಿ ಒಂದೇದು ಆಪ್ಷನ್, ಇದು ರೈಟು. ಓಕೆನಾ? ಟ್ರಿಬ್ಯೂಟರಿ ಅಂದ್ರೆ ಉಪನದಿ. ಉಪನದಿ ಅಂದ್ರೆ ಒಂದು ದೊಡ್ಡ ನದಿ ಹಿಂಗ್ ಹರಿತಾ ಇರುತ್ತೆ, ಅದಕ್ಕೆ ಚಿಕ್ಕ ನದಿ ಬಂದು ಈ ತರ ಸೇರ್ಕೊಳ್ಳುತ್ತೆ, ಅವಾಗ ಇನ್ನೂ ದೊಡ್ಡದಾಗುತ್ತೆ. ಮತ್ತೆ ಚಿಕ್ಕ ನದಿ ಬಂದು ಸೇರ್ಕೊಳ್ಳುತ್ತೆ, ಅದು ಇನ್ನೂ ದೊಡ್ಡದಾಗುತ್ತೆ. ಓಕೆನಾ? ಈ ಟ್ರಿಬ್ಯೂಟರಿ ಬಗ್ಗೆ ಬಹಳ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಓಕೆನಾ? ಇವಾಗ ನೋಡಿ, ನೆಕ್ಸ್ಟ್ ಉಗಮ ಸ್ಥಾನ, ಇದು ಸೋರ್ಸ್, ಇದು ಸೋರ್ಸ್ ಅಥವಾ ಒರಿಜಿನ್. ಇದು ಒರಿಜಿನ್ ಅಂದ್ರೆ ನದಿ ಹುಟ್ಟೋ ಜಾಗ. ಡೆಲ್ಟಾ ಅಂತಂದ್ರೆ ನದಿ ಎಂಡು ಆಗೋ ಮುಂದೆ ಈ ತರ ಬ್ರಾಂಚಸ್ ತರ ಡಿವೈಡ್ ಆಗುತ್ತೆ, ಅಲ್ಲಿ ಕಾಡು ಬೆಳ್ಕೊಳುತ್ತೆ, ಇದು ಡೆಲ್ಟಾ ಅಥವಾ ಮುಖಜ ಭೂಮಿ ಅಂತ ಕರಿತೀವಿ. ಅದೇ ರಿವರ್ ಬ್ಯಾಂಕ್ ಅಂದ್ರೆ ನದಿ ದಂಡೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಟ್ರಿಬ್ಯೂಟರಿ, ಉಪನದಿ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಮತ್ತೆ ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದಿ ಪ್ರೈಮರಿ ರೀಸನ್ ಹಿಮಾಲಯನ್ ರಿವರ್ಸ್ ಆರ್ ಕನ್ಸಿಡರ್ಡ್ ಪೆರೆನಿಯಲ್ ಅಂತ. ಪೆರೆನಿಯಲ್ ಅಂತ ಯಾಕೆ ಕರೀತಾರೆ ಹಿಮಾಲಯನ್ ರಿವರ್ಸ್ ನ? ಹಿಮಾಲಯದ ನದಿಗಳನ್ನು ಸದಾವಾಹಿ ಅಂದ್ರೆ ವರ್ಷದ 12 ತಿಂಗಳು ಹರಿಯುವ ಎಂದು ಕರೆಯಲು ಮುಖ್ಯ ಕಾರಣವೇನು ಅಂತ. ಸಪೋಸ್ ನೋಡಿ, ನದಿ ಹೆವಿ ಗ್ರೌಂಡ್ ವಾಟರ್ ಇರುತ್ತಂತ, ಹೌದಾ? ತಪ್ಪು. ನೆಕ್ಸ್ಟ್, ವಾಟರ್ ಫ್ರಮ್ ಡ್ಯಾಮ್ಸ್, ಅಣೆಕಟ್ಟಿನ ನೀರು ಇರ್ತದಂತ. ತಪ್ಪು. ನೋಡ್ರಿ, 12 ತಿಂಗಳು ಹರಿಯೋದಕ್ಕ ಅಣೆಕಟ್ಟಿನ ನೀರಿಗೆ ಅದಕ್ಕೆ ಸರಿಯಾದ ಉತ್ತರ ಅನ್ಸಲ್ಲ. ನೆಕ್ಸ್ಟ್ ನೋಡಿ, ಓಷಿಯನ್ ಕರೆಂಟ್ಸ್ ಅಂತ, ಸಾಗರ ಪ್ರವಾಹಗಳು. ಸಾಗರಕ್ಕೂ ನದಿಗೂ ಏನು ಉಪಯೋಗ, ಏನ್ ಲಿಂಕು? ನೆಕ್ಸ್ಟ್ ನೋಡಿ, ಮೆಲ್ಟಿಂಗ್ ಗ್ಲೇಷಿಯರ್ಸ್ ಅಂಡ್ ರೈನ್ ಫಾಲ್. ಓಕೆ ನೋಡಿ, ಸಮ್ಮರ್ ಒಳಗಡೆ ಯಾವಾಗ ರೈನಿ ಸೀಸನ್ ಇರುತ್ತೆ ಅವಾಗ ಮಳೆಯಿಂದ ನೀರು ಸಿಗುತ್ತೆ. ಯಾವಾಗ ಸಮ್ಮರ್ ಇರುತ್ತಲ್ವಾ, ಸಮ್ಮರ್ ಇದ್ದಾಗ ಅಂದ್ರೆ ಬಿಸಿಲಿದ್ದಾಗ ಗ್ಲೇಷಿಯರ್ಸ್ ಮೆಲ್ಟ್ ಆಗುತ್ತೆ. ಗ್ಲೇಷಿಯರ್ಸ್ ಏನಾಗುತ್ತೆ? ಮೆಲ್ಟ್ ಆಗುತ್ತೆ. ಅಂದ್ರೆ ಹಿಮ ನದಿಗಳು ಕರಗಿ ಅಲ್ಲಿಂದ ನೀರು ಸಿಗ್ತತಿ. ಓಕೆನಾ? ಮತ್ತೆ ಸಮ್ಮರು ನೆಕ್ಸ್ಟ್ ಅಲ್ಲಿ ಐತಲ್ವಾ, 6 ತಿಂಗಳ ತನಕ ಕಂಟಿನ್ಯೂ ಮಳೆ ಬೀಳ್ತಾ ಇರುತ್ತೆ. ನಾವು ಯಾವಾಗ ಇಲ್ಲಿ ನೀವು ಥಿಂಕ್ ಮಾಡಿರ್ಬೋದು, ಯಾವಾಗ ನಾವು ಇಲ್ಲಿ ಸಪೋಸ್ ಇಲ್ಲಿ ಚಳಿಗಾಲದಲ್ಲಿ ಮಳೆ ಇರಲ್ಲ, ಬಟ್ ಅಲ್ಲಿ ಮಳೆ ಇರುತ್ತೆ. ಪಂಜಾಬ್ದಲ್ಲೆಲ್ಲ ಚಳಿಗಾಲದಲ್ಲಿ ಮಳೆ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋಣ. At its source in the Gangotri glacier, the river Ganga is initially known by which name ಅಂತ. ಅಂದ್ರೆ ಗಂಗೋತ್ರಿ ಹಿಮನದಿಯಲ್ಲಿ ಉಗಮಿಸುವಾಗ ಗಂಗಾ ನದಿಯನ್ನು ಮೊದಲಿಗೆ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಒಂದನೇದು ಯಮುನಾ ನದಿಯಿಂದ ಕರೀತಾರ. ಗಂಗಾ ನದಿನ ಹೆಂಗ್ ಯಮುನಾ ನದಿ ಕರೀತಾರ? ಅದು ಗಂಗೋತ್ರಿ ಗ್ಲೇಷಿಯರ್ ಹುಡ್ತಾರಲ್ಲ ಅವಾಗ ಯಾವ ಹೆಸರಿಂದ ಕರೀತಾರೆ ಅಂತ. ಇನ್ನೊಂದು ನೋಡ್ರಿ, ಅಲಕಾನಂದ ಅಂತ ಕರೀತಾರ, ಇದು ತಪ್ಪುತ್ರ. ಹೂಗ್ಲಿ ಅಂತ ಕರೀತಾರೆ, ಇದು ತಪ್ಪುತ್ರ. ಇದು ಹಿಮದ ಮನೆ, ಇದು ಹೂಗ್ಲಿ ಅಂದ್ರ ಹಿಮದ ಮನೆ, ಇದು ಅಲ್ಲ. ನೆಕ್ಸ್ಟ್ ಭಾಗೀರಥಿ, ಹೌದು, ಇದು ಸರಿಯಾದ ಉತ್ತರ. ಭಾಗೀರಥಿ ಎಂಬ ಜಾಗದಲ್ಲಿ ಹುಟ್ಟುಬಿಟ್ಟು ಭಾಗೀರಥಿ ರಿವರ್ ಅಂತ ಕರೀತಾರೆ. ಯಾಕಂದ್ರೆ ಇದು ನಮ್ ಚಿಕ್ಕ ಸ್ಟೋರಿ ಹೇಳಿದ್ದೆ ನೀವು. ಭಗೀರಥ ಮಹಾರಾಜ ಕುಂತು ತಪಸ್ಸಿ ಕುಂತು ಅದನ್ನ ಸ್ವರ್ಗದಿಂದ ಇಲ್ಲಿಗೆ ಗಂಗೆಯನ್ನ ಭೂಮಿಗೆ ತರ್ತಾನೆ ಅಂತ. ಓಕೆನಾ? ಸರಿಯಾದ ಉತ್ತರ ಭಾಗೀರಥಿ. ಮುಂದೆ ನೋಡೋಣ. ಕ್ವಶನ್ ನಂಬರ್ 4 ನೋಡಿ, ವಿಚ್ ರಿವರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಫಾರ್ಮೇಶನ್ ಆಫ್ ಮಜುಲಿ, ದ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಲೊಕೇಟೆಡ್ ಇನ್ ಅಸ್ಸಾಂ ಅಂತ. ಏನು? ಅಸ್ಸಾಂನಲ್ಲಿರುವ ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಮಜುಲಿ ಯಾವ ನದಿಯಿಂದ ನಿರ್ಮಾಣವಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ರಿವರ್ ಮಜುಲಿ ಇದು ಯಾವ ನದಿಯಿಂದ ನಿರ್ಮಾಣವಾಗಿದೆ? ರಿವರ್ ಗಂಗಾನಿಂದನ? ತಪ್ಪುತ್ರ. ರಿವರ್ ಸಿಂಧುವಿಂದನ? ತಪ್ಪುತ್ರ. ಮಹಾನದಿಯಿಂದನ?
ದತ್ತಪುತ್ರ. ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿಯಿಂದ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಮಜೂಲಿ, ಅದು ಏನಾಗುತ್ತೆ ಆಗುತ್ತೆ. ಮಜೂಲಿ ಇರೋದಲ್ಲಿ ಅಸ್ಸಾಂ ಸ್ಟೇಟ್ ನಲ್ಲಿ. ಓಕೆನಾ, ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಕ್ವಶನ್ ನಂಬರ್ 5 ನೋಡಿ. ಇಫ್ ಯು ಆರ್ ಟ್ರಾವೆಲಿಂಗ್, ನೋಡಿ ಇಫ್ ಯು ಆರ್ ಟ್ರಾವೆಲಿಂಗ್, ನೀವೇನಾದ್ರೂ ಕ್ವಿಸ್ ನ ಸಾಲ್ವ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಒಳಗಡೆ ನಾನು ಹೇಳೋಕ್ಕಿಂತ ಮುಂಚೆ ನೀವು ಆನ್ಸರ್ನ ಹಾಕ್ತಾ ಹೋಗ್ಬೇಕು. ಓಕೆನಾ. ನೆಕ್ಸ್ಟ್, ಇಫ್ ಯು ಆರ್ ಟ್ರಾವೆಲಿಂಗ್ ಥ್ರೂ ದಿ ಲ್ಯಾಂಡ್ ಆಫ್ 5 ವಾಟರ್ಸ್. ಲ್ಯಾಂಡ್ ಆಫ್ 5 ವಾಟರ್ಸ್ ಅಂದ್ರೆ ಪಂಜಾಬ್. ಪಂಜಾಬ್ ಅಂದ್ರೆ 5 ನದಿಗಳ ನಾಡು. ವಿಚ್ ಆಫ್ ದೀಸ್ ರಿವರ್ಸ್ ಈಸ್ ಪಾರ್ಟ್ ಆಫ್ ದಿ 5 ಟ್ರಿಬ್ಯೂಟರೀಸ್ ಆಫ್ ಇಂಡಸ್. ನೋಡಿ, ಪಂಜಾಬ್ 5 ನದಿಗಳ ನಾಡಿದೆ. ಯಾವುದು? ಇಂಡಸ್ ನ 5 ಟ್ರಿಬ್ಯೂಟರೀಸ್ ಇಂದ ಆಗಿರೋದು. ಟ್ರಿಬ್ಯೂಟರೀಸ್ ಅಂದ್ರೆ 5 ಉಪನದಿಗಳಿಂದ ಆಗಿರುವಂತದ್ದು. ಪಂಜಾಬ್ ಯಾವುದು? 5 ಉಪನದಿಗಳು. ನೋಡಿ, ನೀವು 5 ನದಿಗಳ ನಾಡು ಪಂಜಾಬ್ ಮೂಲಕ ಪ್ರಯಾಣಿಸುತ್ತಿದ್ದರೆ ಸಿಂಧೂ ನದಿಯ ಈ 5 ಉಪನದಿಗಳಲ್ಲಿ ಯಾವುದು ಅಲ್ಲಿ ಕಂಡು ಬರುತ್ತದೆ? ಸಿಂಧೂ ನದಿಯ 5 ಉಪನದಿಗಳನ್ನ ಕಂಡುಕೊಳ್ಳಕ್ಕೆ ನಾನೊಂದು ಟ್ರಿಕ್ ಹೇಳಿದ್ದೆ. ರವಿಶಂಕರ್ JCB ಅಂತ. ರಾವಿ, ಸತ್ಲಜ್, ಝೇಲಂ, ಚೆನಾಬ್ ಮತ್ತೆ ಬೀಸ್ ಅಂತ. ಇದ್ರೊಳಗಡೆ ನೋಡಿ, ಫಸ್ಟ್ ಸತ್ಲಜ್ ಐತೆ ಇಲ್ಲಿ. ಹೌದು, ಕಾವೇರಿ ಅಲ್ಲ, ನರ್ಮದಾ ಅಲ್ಲ, ಗೋದಾವರಿ ಅಲ್ಲ. ನೀವು ಆಪ್ಷನ್ಸ್ ಮುಖಾಂತರ ನೋಡ್ಕೊಂಡು ಹಿಡಿಬಹುದು. ಇವೆಲ್ಲ ದಕ್ಷಿಣ ಭಾರತದ ನದಿಗಳು, ಇವ್ಯಾವ ಬರಂಗಿಲ್ಲ. ಇದೊಂದೇ ಉತ್ತರ ಭಾರತದ್ದು, ಸತ್ಲಜ್. ಓಕೆನಾ, ಅರ್ಥ ಆಯ್ತಾ? ಮತ್ತೆ ಮುಂದೆ ನೋಡೋಣ. ಮುಂದಿನ ಪ್ರಶ್ನೆ ನೋಡೋಣ. ಏನು? ಅನ್ಲೈಕ್ ದ ಗೋದಾವರಿ ಆರ್ ಕೃಷ್ಣ, ದ ನರ್ಮದಾ ಅಂಡ್ ತಾಪಿ ರಿವರ್ಸ್ ಫ್ಲೋ ಇನ್ ವಿಚ್ ಡೈರೆಕ್ಷನ್ ಟು ರೀಚ್ ದಿ ಸಿ ಅಂತ. ಗೋದಾವರಿ ಅಥವಾ ಕೃಷ್ಣಾ ನದಿಗಳಿಗಿಂತ ಭಿನ್ನವಾಗಿ ನರ್ಮದಾ ಮತ್ತು ತಪತಿ ನದಿಗಳು ಸಮುದ್ರ ಸೇರಲು ಯಾವ ದಿಕ್ಕಿನಲ್ಲಿ ಹರಿಯುತ್ತವೆ ಅಂತ. ನೋಡ್ರಿ, ಗೋದಾವರಿ, ನರ್ಮದಾ, ಕೃಷ್ಣ ಇವೆಲ್ಲ ಐತಲ್ಲ ಪೂರ್ವಕ್ಕೆ ಹರಿತಾವ. ಓಕೆನಾ, ಪೂರ್ವಕ್ಕೆ ಹರಿದು ಅರೇಬಿಯನ್ ಸಿ ಸೇರ್ತಾವ. ಸಾರಿ ಬೇ ಆಫ್ ಬೆಂಗಾಲ್ ಸೇರ್ತಾವ. ಬೇ ಆಫ್ ಬೆಂಗಾಲ್. ಓಕೆನಾ. ಅದೇ ತರ ನರ್ಮದಾ ಮತ್ತೆ ತಾಪಿ ಪಶ್ಚಿಮಕ್ಕೆ ಹರಿತಾವ. ಪಶ್ಚಿಮ ಇಲ್ಲಿದೆ ನೋಡಿ, ಪಶ್ಚಿಮ ದಿಕ್ಕಿಗೆ ಹರ್ಕೊಂಡು ಅರೇಬಿಯನ್ ಸಿ ಸೇರ್ತಾವ. ಅರೇಬಿಯನ್ ಸಿ ಸೇರ್ತಾವ. ಓಕೆನಾ, ಅರ್ಥ ಆಯ್ತಾ? ಸರಿಯಾ? ಓಕೆ. ನೋಡಿ, ನಿಮ್ಗೇನಾದ್ರೂ ಕ್ಲಾಸ್ ಇಷ್ಟ ಆಗ್ತಿದ್ರೆ ಅಥವಾ ನಿಮ್ಗೆ ಪ್ರತಿದಿನ ನವೋದಯ ಪರೀಕ್ಷೆ ಗೂಗಲ್ ಮೀಟ್ ಆನ್ಲೈನ್ ಕ್ಲಾಸ್ಗಳೇನಾದ್ರೂ ಬೇಕಾಗಿದ್ರೆ ನೀವು ಕೆಳಗಡೆ ಒಂದು ಲಿಂಕ್ ನ ಕೊಟ್ಟಿರ್ತೀನಿ, ಅದನ್ನ ತಪ್ಪದೇ ಜಾಯಿನ್ ಆಗದೆ ಮರಿಬೇಡಿ. ನಾವು ಗ್ರೂಪ್ ಒಳಗಡೆ ವಿಡಿಯೋ ಕ್ಲಾಸ್ನ ಲಿಂಕ್ ನ ಕಳಿಸ್ತಿರ್ತೀವಿ, ಮತ್ತೆ ಸ್ಟಡಿ ಮೆಟೀರಿಯಲ್ಸ್ ನ ಕಳಿಸ್ತಿರ್ತೀವಿ. ಮತ್ತೆ ನಿನ್ನೆ ನಡೆದಿರೋ ಕ್ಲಾಸ್ನ ಏನೇನು ನಡೆದಿದೆ ಅದರ ಸ್ಟಡಿ ಮೆಟೀರಿಯಲ್ಸು, PDF ನೋಟ್ಸು, ಮತ್ತೆ PPTಗಳು, ಮತ್ತೆ ಕ್ವಶನ್ಸ್ಗಳು, ಮತ್ತೆ ಕ್ವಿಜ್ಗಳು, ಈ ತರ ಎಲ್ಲ ಕಳಿಸ್ತಿರ್ತೀವಿ. ನೀವು ಅದನ್ನ ಮಿಸ್ ಮಾಡದೆ ನೋಡಬೇಡಿ, ಒಂದು ನೋಡ್ತೀರಿ. ಮತ್ತೆ ನೋಡಿ, ಇನ್ನೊಂದು ವಿಷಯ ಏನಂತಂದ್ರೆ, ನಿಮಗೇನಾದ್ರೂ ಆನ್ಲೈನ್ ಕ್ಲಾಸ್ ಏನಾದ್ರೂ ಬೇಕಾಗಿದ್ರೆ, ನವೋದಯ ಆನ್ಲೈನ್ ಕ್ಲಾಸ್ ಏನಾದ್ರೂ ಬೇಕಾಗಿದ್ರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ, ತಪ್ಪದೇ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ. ಕ್ವಶನ್ ನಂಬರ್ 7 ನೋಡಿ, ಏನಿದೆ? ವಿಚ್ ಪೆನಿನ್ಸುಲರ್ ರಿವರ್ ಈಸ್ ನೋನ್ ಆಸ್ ದಿ ದಕ್ಷಿಣ ಗಂಗಾ ಬಿಕಾಸ್ ಇಟ್ಸ್ ದಿ ಲಾಂಗೆಸ್ಟ್ ರಿವರ್ ಇನ್ ಪೆನಿನ್ಸುಲಾ ಅಂತ. ತನ್ನ ಉದ್ದದ ಕಾರಣದಿಂದ ದಕ್ಷಿಣ ಗಂಗಾ ಎಂದು ಕರೆಯಲ್ಪಡುವ ದ್ವೀಪಕಲ್ಪದ ನದಿ ಯಾವುದು? ದಕ್ಷಿಣ ಗಂಗಾ. ಗಂಗಾ, G ಫಾರ್ ಗಂಗಾ, G ಫಾರ್ ಗೋದಾವರಿ. ಈ ತರ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ಗೋದಾವರಿನ ದಕ್ಷಿಣ ಗಂಗಾ ಅಂತ ಕರೀತಾರೆ. ಯಾಕೆ? ಅದು ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ. ಯಾವ್ದ್ರೊಳಗಡೆ? ದಕ್ಷಿಣ ಭಾರತದ ಪೆನಿನ್ಸುಲಾ ರಿವರ್ ಒಳಗಡೆ ಇದು ಅತ್ಯಂತ ಉದ್ದವಾದ ನದಿ. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕ್ವಶನ್ ನಂಬರ್ 8. ಅಕ್ರಾಸ್ ವಿಚ್ ರಿವರ್ ಈಸ್ ದಿ ಹಿರಾಕುಂಡ್ ಡ್ಯಾಮ್ ಒನ್ ಆಫ್ ದಿ ವರ್ಲ್ಡ್ಸ್ ಲಾಂಗೆಸ್ಟ್ ಅರ್ದನ್ ಡ್ಯಾಮ್ಸ್ ಬಿಲ್ಟ್ ಅಂತ. ವಿಶ್ವದ ಅತಿ ಉದ್ದದ ಮಣ್ಣಿನ ಅಣೆಕಟ್ಟುಗಳಲ್ಲಿ ಒಂದಾದ ಹಿರಾಕುಂಡ್ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ನೋಡ್ರಿ, ಮಹಾನದಿ. ಸತ್ಲಜ್ ಅಲ್ಲ, ನರ್ಮದಾ ಅಲ್ಲ, ಗಂಗಾ ಅಲ್ಲ, ಮಹಾನದಿ ಇಸ್ ದಿ ರೈಟ್ ಆನ್ಸರ್. ಓಕೆನಾ, ಮಹಾನದಿ ಏನಿದು? ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 9. At Trivedi Sangam in Prayagraj, which 3 rivers are believed to meet ಅಂತ. ಪ್ರಯಾಗ್ರಾಜ್ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಯಾವ 3 ನದಿಗಳು ಸಂಧಿಸುತ್ತವೆ ಅಂತ ಕೇಳಿದಾರೆ.
ಫಸ್ಟ್ನೇದು ಗಂಗಾ ಯಮುನಾ ಸರಸ್ವತಿ ಇಸ್ ದಿ ರೈಟ್ ಆನ್ಸರ್. ಕೃಷ್ಣ ತುಂಗಭದ್ರ ಭೀಮ ಅಲ್ಲ. ಇಂಡಸ್ ಜೇಲಂ ಚೇನಾಬ್ ಅಲ್ಲ. ನರ್ಮದಾ ತಾಪಿ ಮಾಹಿ ಅಲ್ಲ. ಕೃಷ್ಣ ಭೀಮ ತುಂಗಭದ್ರ ಇದು ಕೂಡ ಅಲ್ಲ. ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ನದಿ ಇವೆಲ್ಲ ಸೇರ್ಕೊಂಡು ಪ್ರಯಾಗ್ರಾಜಲ್ಲಿ ತ್ರಿವೇಣಿ ಸಂಗಮ ಅಂತ ಒಂದು ಜಾಗನ ಮಾಡ್ತಾರೆ. ತ್ರಿವೇಣಿ ಸಂಗಮ ಅಂದ್ರೆ 3 ನದಿಗಳ ಸಂಗಮ. 3 rivers meet at the ಪ್ರಯಾಗ್ರಾಜ್ ಅಂತ. ಓಕೆನಾ. ವಾಟ್ ಹ್ಯಾಪನ್ಸ್ ಟು ದಿ ವಾಟರ್ ಲೆವೆಲ್ ಆಫ್ ಪೆನಿನ್ಸುಲರ್ ರಿವರ್ಸ್ ಡ್ಯೂರಿಂಗ್ ದಿ ಹಾಟ್ ಸಮ್ಮರ್ಸ್? ಬೇಸಿಗೆಯ ಸಮಯದಲ್ಲಿ ದ್ವೀಪಕಲ್ಪದ ನದಿಗಳ ನೀರಿನ ಮಟ್ಟ ಏನಾಗುತ್ತದೆ? ಇನ್ಕ್ರೀಸಸ್ ರ್ಯಾಪಿಡ್ಲಿ, ವೇಗವಾಗಿ ಹೆಚ್ಚಾಗುತ್ತದೆ. ಫ್ಲಡ್ಸ್ ದಿ ಬ್ಯಾಂಕ್, ಇನ್ಕ್ರೀಸ್ ಆಗಂಗಿಲ್ಲ, ಯಾಕಂದ್ರೆ ಸಮ್ಮರ್ ಒಳಗಡೆ ಏನಾಗುತ್ತಾ ನೋಡೋಣ ಅಂತ. ಫ್ಲಡ್ಸ್ ದಿ ಬ್ಯಾಂಕ್, ಪ್ರವಾಹ ಉಂಟಾಗುತ್ತೆ, ಇದು ಕೂಡ ಆಗಂಗಿಲ್ಲ. ಶ್ರಿಂಕ್ಸ್ ಆರ್ ಡ್ರೈಸ್ ಅಪ್, ಇದು ರೈಟು. ಕಡಿಮೆಯಾಗುತ್ತದೆ ಅಥವಾ ಬತ್ತಿ ಹೋಗುತ್ತದೆ. ಎಷ್ಟೋ ನದಿಗಳು ಬತ್ತಿ ಹೋಗ್ಬಿಡ್ತಾವ, ಎಷ್ಟೋ ನದಿಗಳು ಕಡಿಮೆ ಆಗ್ತಾ ಹೋಗ್ತಾವ, ಪೂರ್ತಿ ಸಣ್ಣ ಹಳ್ಳ ತರ ಹರಿತಾವ. ಓಕೆನಾ. ರಿಮೇನ್ಸ್ ಕಂಪ್ಲೀಟ್ಲಿ ಅನ್ಚೇಂಜ್, ಇದು ತಪ್ಪು. ಸಮ್ಮರ್ ಇದ್ದಾಗ ಏನಾಗುತ್ತೆ, ಪೆನಿನ್ಸುಲರ್ ರಿವರ್ಸು ಬತ್ತಿ ಹೋಗ್ತಾವ ಅಥವಾ ಕಡಿಮೆ ಆಗ್ತಾವ. ಇದು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್. ಇದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ನಿಮಗೆ ಕ್ಲಾಸಸ್ ಬೇಕಂದ್ರೆ ನಾನು ಏನ್ ಹೇಳಿದೆ, ಕೆಳಗಡೆ ಲಿಂಕ್ ನ ಕೊಟ್ಟು ಜಾಯಿನ್ ಆಗಿ ನಾವು ಎಲ್ಲಾ ಕ್ಲಾಸಸ್ ನ ಕಳಿಸ್ಕೊಡ್ತೀವಿ. ಮತ್ತೆ ಆನ್ಲೈನ್ ಕ್ಲಾಸ್ ಡೈಲಿ 6 PM ಟು 8 PM ಆನ್ಲೈನ್ ಕ್ಲಾಸಸ್ ನಡೆಯುತ್ತೆ. ಅದನ್ನು ಕೂಡ ನೀವು ಜಾಯಿನ್ ಆಗಬಹುದು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡಿ. ದ ಬ್ರಹ್ಮಪುತ್ರ ರಿವರ್, ಕೆಳಗಡೆ ಲಿಂಕ್ ನ ಕೆಳಗಡೆ ವಾಟ್ಸಾಪ್ ಗ್ರೂಪ್ ಲಿಂಕ್ ನ ಕೊಟ್ಟಿರ್ತೀನಿ, ಜಾಯಿನ್ ಆಗೋದನ್ನ ಮರಿಬೇಡಿ. ಓಕೆನಾ. ಕೆಳಗಡೆ ದ ಬ್ರಹ್ಮಪುತ್ರ ರಿವರ್ ಈಸ್ ನೋನ್ ಆಸ್ ಸಾಂಗ್ಪೋ ಇನ್ ವಿಚ್ ರೀಜನ್? ಬ್ರಹ್ಮಪುತ್ರ ನದಿಯನ್ನು ಯಾವ ಪ್ರದೇಶದಲ್ಲಿ ಸಾಂಗ್ಪೋ ಎಂದು ಕರೆಯಲಾಗುತ್ತದೆ? ನೋಡ್ರಿ, ಬ್ರಹ್ಮಪುತ್ರ ನದಿಗೆ 3 ಹೆಸರುಗಳದಾವ. ಒಂದನೇದು ಸಾಂಗ್ಪೋ ಅಂತ. ಸಾಂಗ್ಪೋ ಇಲ್ಲಿ ಟಿಬೆಟ್ ಒಳಗಡೆ. ಓಕೆನಾ. ಅದಾದ್ಮೇಲೆ ಇಂಡಿಯಾ ಒಳಗಡೆ ಬಂದಾಗ ಅದನ್ನ ಏನು ಕರೀತಾರೆ? ಬ್ರಹ್ಮಪುತ್ರ ಅಂತ ಕರೀತಾರೆ. ಇಂಡಿಯಾ ಒಳಗಡೆ. ಮತ್ತೆ ಇದೇ ನದಿ ಯಾವಾಗ ಬಾಂಗ್ಲಾದೇಶ ಹೋಗುತ್ತಲ್ವಾ, ಇದಕ್ಕೆ ಜಮುನಾ ಅಂತ ಕರೀತಾರೆ. ಯಮುನಾ ಅಲ್ಲ, ಜಮುನಾ. ಓಕೆನಾ. ಇದೇ ಬ್ರಹ್ಮಪುತ್ರ ಅಂದ್ರೆ ಸರಿಯಾದ ಉತ್ತರ ಟಿಬೆಟ್. ನೆಕ್ಸ್ಟ್ ನೋಡಿ, ಸಾರೋ ಆಫ್ ಅಸ್ಸಾಂ. ಈಗ ಪ್ರೆಸೆಂಟ್ ಅಸ್ಸಾಂ ಒಳಗಡೆ ಫ್ಲಡ್ಸ್ ಇದಾವಲ್ವಾ, ಅಸ್ಸಾಂ ಫ್ಲಡ್ಸ್ ಗೆ ಮೇನ್ ರೀಸನ್ ಇದೆ. ಓಕೆನಾ, ಬ್ರಹ್ಮಪುತ್ರ ನದಿ. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 12. ವಿಚ್ ಫೇಮಸ್ ವಾಟರ್ ಫಾಲ್ ಈಸ್ ಕ್ರಿಯೇಟೆಡ್ ಬೈ ನರ್ಮದಾ ರಿವರ್ ನಿಯರ್ ಜಬಲ್ಪುರ್ ಅಂತ. ಜಬಲ್ಪುರ್ ಹತ್ರ ಬಳಿ ನರ್ಮದಾ ನದಿಯಿಂದ ಸೃಷ್ಟಿಯಾದ ಪ್ರಸಿದ್ಧ ಜಲಪಾತ ಯಾವುದು? ಇದನ್ನ ನಿಮ್ಗೆ ಕಮೆಂಟ್ ಸೆಕ್ಷನ್ ಒಳಗಡೆ ಆನ್ಸರ್ ಹಾಕಿ, ಯಾವುದು ಅಂತ ಕಮೆಂಟ್ ಒಳಗಡೆ ಆನ್ಸರ್ ಹಾಕಿ. ನಿನ್ನೆ ಕ್ಲಾಸ್ ಏನಾದ್ರು ಕೇಳಿದ್ರೆ ಇದು ಪಕ್ಕಾ ಗೊತ್ತಿರುತ್ತೆ. ಕಮೆಂಟ್ ಸೆಕ್ಷನ್ ಒಳಗೆ ಇದನ್ನ ಆನ್ಸರ್ ಹಾಕಿ, ನಿಮ್ಮ ನೇಮ್ ಜೊತೆಗೆ ಆನ್ಸರ್ನ ಕಮೆಂಟ್ ಮಾಡಿ. ಓಕೆ, ರೈಟ್. ಓಕೆ, ಕ್ವಶನ್ ನಂಬರ್ 13 ನೋಡಿ, 13ನೇ ಪ್ರಶ್ನೆ ಏನಿದೆ? ವಿಚ್ ಜಿಯೋಗ್ರಾಫಿಕಲ್ ಫೀಚರ್ ಈಸ್ ಫಾರ್ಮ್ಡ್ ವೇರ್ ದ ಗಂಗಾ ಅಂಡ್ ಬ್ರಹ್ಮಪುತ್ರ ಮೀಟ್ ದಿ ಬೇ ಆಫ್ ಬೆಂಗಾಲ್ ಅಂತ, ಅಂಡ್ ಈಸ್ ಆಲ್ಸೋ ಅ ಹೋಮ್ ಆಫ್ ದಿ ರಾಯಲ್ ಬೆಂಗಾಲ್ ಟೈಗರ್. ಅಂದ್ರೆ ಗಂಗಾ ಮತ್ತೆ ಬ್ರಹ್ಮಪುತ್ರ ನದಿ ಸೇರಿದಾಗ ಅದಕ್ಕೆ ಯಾವ ಲ್ಯಾಂಡ್ ಜಿಯೋಗ್ರಫಿಕಲ್ ಫೀಚರ್ ಅಂತ ಆಗುತ್ತೆ, ಅದು ಫಾರ್ಮ್ ಆಗುತ್ತೆ ಅಂತ. ಇದನ್ನ ಪದೇ ಒತ್ತಿ ಹೇಳಿದ್ದೆ ನಾನು ಕ್ಲಾಸ್ ಒಳಗಡೆ. ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರುವಲ್ಲಿ ಯಾವ ಭೌಗೋಳಿಕ ಲಕ್ಷಣ ರೂಪುಗೊಂಡಿದೆ ಮತ್ತು ರಾಯಲ್ ಬೆಂಗಾಲ್ ಟೈಗರ್ ಅದು ಆವಾಸ ಸ್ಥಾನವಾಗಿದೆ ಅಂತ. ನೋಡಿ, ಒಂದನೇದ್ದು ಸುಂದರ್ಬನ್ ಡೆಲ್ಟಾ. ನೋಡಿ, ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಲ್ಟಾ. ಇದು ಎಲ್ಲಿ ಫಾರ್ಮ್ ಆಗುತ್ತೆ? ಗಂಗಾ ಮತ್ತೆ ಬ್ರಹ್ಮಪುತ್ರ ನದಿ ಮೀಟ್ ಆದಾಗ ಅಲ್ಲಿ ಬೇ ಆಫ್ ಬೆಂಗಾಲ್ನ ಸೇರುವ ಮುಂಚೆ ಇದು ಮೀಟ್ ಆಗುತ್ತೆ. ಇದೆಲ್ಲ ಉಳಿದಿದ್ದು ಥಾರ್ ಡೆಸರ್ಟ್ ಅಲ್ಲ, ಡೆಕ್ಕನ್ ಪ್ಲೇಟ್ಯೂ ಅಲ್ಲ. ಓಕೆನಾ. ಸುಂದರ್ಬನ್ ಡೆಲ್ಟಾ ನೆನ್ಪಿಡ್ಬೇಕಿದು, ಬಹಳ ಇಂಪಾರ್ಟೆಂಟ್. ಇಲ್ಲೇ ರಾಯಲ್ ಬೆಂಗಾಲ್ ಟೈಗರ್ ನಮ್ಮ ರಾಷ್ಟ್ರೀಯ ಅನಿಮಲ್ ಅಲ್ಲೇ ಇರೋದು. ಓಕೆನಾ. ಟು ಸೇವ್ ಅವರ್ ರಿವರ್ಸ್ ಫ್ರಮ್ ಪೊಲ್ಯೂಷನ್ ಅಂಡ್ ಸಾಯಿಲ್ ಎರೋಷನ್ ಅಂದ್ರೆ ಮಣ್ಣಿನ ಸವೆತ, ವಿಚ್ ಪ್ರಾಕ್ಟಿಕಲ್ ಸೊಲ್ಯೂಷನ್ ಈಸ್ ಸಜೆಸ್ಟೆಡ್ ಇನ್ ದಿ ಲೆಸನ್ ಅಂತ. ಏನಂತ ಹೇಳಿದ್ರೆ,
ನಮ್ಮ ನದಿಗಳನ್ನು ಮಾಲಿನ್ಯ ಮತ್ತು ಮಣ್ಣಿನ ಸವೆತದಿಂದ ಉಳಿಸಲು ಪಾಠದಲ್ಲಿ ಸೂಚಿಸಲಾದ ಪ್ರಾಯೋಗಿಕ ಪರಿಹಾರ ಯಾವುದು ಅಂತ ನೋಡ್ರಿ. ನೋಡ್ರಿ, ಒಂದನೇದು ಅಂದ್ರೆ ಇದ್ರ ಅರ್ಥ ಏನು? ಮಾಲಿನ್ಯ ಮತ್ತು ಮಣ್ಣಿನ ಸವೆತವನ್ನ ತಡೆಗಟ್ಟಲು ಯಾವುದನ್ನ ನಾವು ಕೆಲಸ ಮಾಡಿದ್ರೆ ಅದನ್ನ ತಡೆಗಟ್ಟಬಹುದು ಅಂತ. ಡಿಫಾರೆಸ್ಟೇಷನ್, ಅರಣ್ಯ ನಾಶ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಯಾವುದು? ಮಣ್ಣಿನ ಸವೆತ ಇನ್ನೂ ಜಾಸ್ತಿ ಆಗುತ್ತೆ, ಮಾಲಿನ್ಯ ಇನ್ನೂ ಜಾಸ್ತಿ ಆಗುತ್ತೆ. ಥ್ರೋವಿಂಗ್ ಪ್ಲಾಸ್ಟಿಕ್ಸ್ ವೇಸ್ಟ್, ಪ್ಲಾಸ್ಟಿಕ್ ತ್ಯಾಜ್ಯ ಎಸೆಯುವುದು, ಇದರಿಂದ ಇನ್ನೂ ಜಾಸ್ತಿ ಏನಾಗುತ್ತೆ? ಜಾಸ್ತಿ ಮಾಲಿನ್ಯ ಆಗುತ್ತೆ, ಪೊಲ್ಯೂಷನ್ ಆಗುತ್ತೆ. ಅಫಾರೆಸ್ಟೇಷನ್ ಅಂದ್ರೆ ಮರಗಳನ್ನ ನೆಡುವುದು, ಅರಣ್ಯೀಕರಣ, ಮರಗಳನ್ನ ನೆಡುವುದು, ಇದು ಸರಿಯಾದ ಉತ್ತರ. ಇದರಿಂದ ಮಾಲಿನ್ಯ ಕೂಡ ಕಮ್ಮಿ ಆಗುತ್ತೆ, ಸಾಯಿಲ್ ಎರೋಷನ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಕ್ವಶನ್ ನಂಬರ್ 15 ನೋಡಿ. ವೇರ್ ಡಸ್ ದಿ ಕಾವೇರಿ ರಿವರ್, ಅನ್ ಇಂಪಾರ್ಟೆಂಟ್ ರಿವರ್ ಆಫ್ ಸೌತ್ ಇಂಡಿಯಾ, ಒರಿಜಿನೇಟ್ಸ್ ಅಂತ. ಕಾವೇರಿ ರಿವರ್, ದಕ್ಷಿಣ ಭಾರತದ ಪ್ರಮುಖ ನದಿಯಾದ ಕಾವೇರಿ ನದಿಯು ಎಲ್ಲಿ ಉಗಮಿಸುತ್ತದೆ? ನೋಡ್ರಿ, ಮೊದಲನೇದು ಅಮರಕಂಟಕ ಅಲ್ಲ. ಅಮರಕಂಟಕಲ್ಲಿ ಯಾವ ನದಿ ಹುಟ್ಟುತ್ತೆ? ನರ್ಮದಾ ನದಿ ಹುಟ್ಟುತ್ತೆ, ನರ್ಮದಾ ನದಿ. ಬ್ರಹ್ಮಗಿರಿ ಹಿಲ್ಸ, ತಲಕಾವೇರಿ, ನೋಡಿ ಹೆಸರಿನಲ್ಲೇ ಇದೆ, ಇದು ಸರಿಯಾದ ಉತ್ತರ. ಓಕೆನಾ? ಬ್ರಹ್ಮಗಿರಿ ಹಿಲ್ಸ್, ತಲಕಾವೇರಿಯಲ್ಲಿ ಕಾವೇರಿ ನದಿ ಹುಟ್ಟುತ್ತೆ. ಓಕೆನಾ? ಗಂಗೋತ್ರಿ ಗ್ಲೇಷಿಯರ್ ಅಲ್ಲಿ ಗಂಗಾ ಅಥವಾ ಭಾಗೀರಥಿ ರಿವರ್ ಹುಟ್ಟುತ್ತೆ. ಎರಡು ಒಂದೇ, ಗಂಗಾ ಅಥವಾ ಭಾಗೀರಥಿ ಹುಟ್ಟೋದು ಗಂಗೋತ್ರಿ ಗ್ಲೇಷಿಯರ್ ಅಲ್ಲಿ. ಮಹಾಬಳೇಶ್ವರದಲ್ಲಿ ಕೃಷ್ಣಾ ನದಿ ಹುಟ್ಟುತ್ತೆ, ಕೃಷ್ಣಾ ನದಿ, ಮಹಾಬಳೇಶ್ವರದಲ್ಲಿ ಕೃಷ್ಣಾ ನದಿ. ಅಮರಕಂಟಕಲ್ಲಿ ನರ್ಮದಾ, ಇವೆರಡು ಎಲ್ಲ ತಪ್ಪು. ಸರಿಯಾದ ಉತ್ತರ ತಲಕಾವೇರಿ. ಓಕೆ, ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಮೆಟೀರಿಯಲ್ಸ್, ಡೌಟ್ಸ್ ಏನಾದ್ರು ಬೇಕಾದ್ರೆ ಕೆಳಗಡೆ ಲಿಂಕ್ ನ ಕೊಟ್ಟಿರ್ತೀನಿ, ಜಾಯ್ನ್ ಆಗೋದನ್ನ ಮರಿಬೇಡಿ. ಆನ್ಲೈನ್ ಕ್ಲಾಸ್ ಬೇಕಾದ್ರೆ ಇಲ್ಲಿ ಮೇಲೆ ಕೊಟ್ಟಿರ್ತೀವಲ್ವಾ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ಅಡ್ಮಿಷನ್ ಬೇಕಾದ್ರೂ ಸೈನಿಕ, ನವೋದಯ, ಮುರಾರ್ಜಿ, ಕಿತ್ತೂರು ತರಬೇತಿ ಏನಾದರೂ ನಿಮ್ಮ ಮಗು ಪಡಿಬೇಕಿತ್ತು, 3rd ಮತ್ತೆ 4th ಅಥವಾ 5th ಏನಾದರೂ ಇದ್ರೆ ಇಲ್ಲಿ ಬಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ ಮಾಡೋಸ್ನ ತಪ್ಪದೇ ಮರಿಬೇಡಿ. ಈಗ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದೀವಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನ ಸೇರ್ತೀನಿ. ಅಲ್ಲಿವರೆಗೆ ಬೈ ಬೈ.